ಒಂದು ದಟ್ಟ ಕಾಡಿನಲ್ಲಿ ಎಲರ ಎಂಬ ಆನೆ ಮತ್ತು ಕೀಕೋ ಎಂಬ ಕೋತಿ ವಾಸಿಸುತ್ತಿದ್ದವು. ಕೀಕೋ ಮಂಗ ತುಂಬ ಬುದ್ಧಿವಂತನಾಗಿದ್ದ ಮತ್ತು ಎಲರ ಆನೆ ತುಂಬ ಕರುಣೆಯುಳ್ಳವಳಾಗಿದ್ದಳು. ಕಾಡು ಸುಂದರ ಮತ್ತು ಅಪಾಯದ ಸ್ಥಳವಾಗಿತ್ತು. ಅಲ್ಲಿ ವಿಚಿತ್ರವಾದ ಪಕ್ಷಿಗಳ ಸದ್ದು ಕೇಳಿಸುತ್ತಿದ್ದವು ಮತ್ತು ಎಲೆಗಳ ಸಪ್ಪಳ ಜೋರಾಗಿ ಕೇಳಿಸುತ್ತಿತ್ತು. ಕೀಕೋ ಮತ್ತು ಎಲರ ಚಿಕ್ಕ ವಯಸ್ಸಿನಿಂದಲೂ ಸ್ನೇಹಿತರಾಗಿದ್ದರು. ಕೀಕೋ ತುಂಬ ತುಂಟ ಕೋತಿಯಾಗಿದ್ದ, ಮರದಿಂದ ಮರಕ್ಕೆ ಜಿಗಿಯುತ್ತಿದ್ದ. ಎಲರ ತುಂಬ ಸೌಮ್ಯ ಸ್ವಭಾವದವಳು, ಎಲ್ಲರಿಗೂ ತನ್ನ ಬುದ್ಧಿವಂತಿಕೆ ಮತ್ತು ಶಕ್ತಿಯಿಂದ ಸಹಾಯ ಮಾಡುತ್ತಿದ್ದಳು. ಒಂದು ಮಧ್ಯಾಹ್ನ ಎಲರ ಮತ್ತು ಕೀಕೋ ತಮ್ಮ ನೆಚ್ಚಿನ ಸ್ಥಳವಾದ ನದಿಯ ತೀರದಲ್ಲಿ ಭೇಟಿಯಾದರು. ವಿಶ್ರಾಂತಿ ಪಡೆದು ಹರಟೆ ಹೊಡೆಯುತ್ತಿರುವಾಗ ಕೀಕೋ ಹೇಳಿದ, ಎಲರ, ಕಾಡಿನ ಬೆಟ್ಟದ ಆಚೆ ಏನೋ ಇದೆ, ನಿನಗೆ ಗೊತ್ತೇ ಎಂದು ಕೇಳಿದ. ಎಲರ ಯೋಚಿಸುತ್ತಾ, ಇಲ್ಲ, ನನಗೆ ಗೊತ್ತಿಲ್ಲ, ಆದರೆ ಎಲ್ಲ ಪ್ರಾಣಿಗಳು ಅದು ರಹಸ್ಯವಾದ ಸ್ಥಳ ಎಂದು ಮಾತಾಡುವುದನ್ನು ಕೇಳಿದ್ದೇನೆ ಎಂದು ಹೇಳಿತು. ಕೀಕೋ ಅದಕ್ಕೆ ಸರಿ, ನಾವಿಬ್ಬರೂ ಹೋಗೋಣ, ಅಲ್ಲೇನಿದೆ ಎಂದು ನೋಡೋಣ ಎಂದು ಹೇಳಿದ. ಎಲರ ಕೂಡ ಸರಿ ಎಂದಳು. ಮರುದಿನ ಇಬ್ಬರು ಬೆಟ್ಟದ ಕಡೆಗೆ ಹೊರಟರು. ಅವರ ದಾರಿ ಕಷ್ಟಕರವಾಗಿತ್ತು, ಆದರೂ ಅವರಿಬ್ಬರು ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಾ ಆ ಸ್ಥಳವನ್ನು ತಲುಪಿದರು. ದಾರಿಯಲ್ಲಿ ಅಡ್ಡ ಬಂದಿದ್ದ ದೊಡ್ಡ ಮರದ ದಿಮ್ಮಿಗಳನ್ನು ಎಲರ ತನ್ನ ಸೊಂಡಿಲಿನಿಂದ ಪಕ್ಕಕ್ಕೆ ಸರಿಸಿ ದಾರಿ ಮಾಡಿಕೊಟ್ಟಳು. ಅವರು ಆ ಸ್ಥಳವನ್ನು ತಲುಪಿದಾಗ ಅವರಿಗೆ ತುಂಬ ಸಂತೋಷವಾಯಿತು. ಅವರಿಗೆ ಅದು ಕನಸಿನಂತೆ ಭಾಸವಾಯಿತು. ಅಲ್ಲಿ ಸುಂದರವಾದ ಹೂವು, ಹಣ್ಣುಗಳು, ಮರಗಿಡಗಳು, ಜಲಪಾತ, ನದಿ, ಅನೇಕ ಪ್ರಾಣಿಗಳು ಕೂಡ ಅವರಿಗೆ ಕಂಡವು. ಅವರು ಅಲ್ಲಿ ಕೆಲಕಾಲ ಇದ್ದು ಅಲ್ಲಿರುವ ಪ್ರಾಣಿಗಳನ್ನು ಸ್ನೇಹಿತರಾಗಿಸಿಕೊಂಡು ಅವರ ಜೊತೆ ಖುಷಿಯಾಗಿ ಕಾಲ ಕಳೆದರು. ನಂತರ ಅವರಿಂದ ಬೀಳ್ಕೊಟ್ಟು ತಮ್ಮ ಕಾಡಿನ ಕಡೆಗೆ ಹೊರಟರು. ಅವರ ಕಾಡಿಗೆ ಬರುವಾಗ ಸಂಜೆಯಾಗಿತ್ತು. ಮತ್ತೆ ಅವರು ಅದೇ ನದಿ ತೀರದಲ್ಲಿ ಕುಳಿತು ಮಾತನಾಡುತ್ತಾ ಅವರು ಮಾಡಿದ ಸಾಹಸದ ಬಗ್ಗೆ ಮಾತನಾಡುತ್ತಾ ಕೂತಿದ್ದರು. ಅವರಿಗೆ ತುಂಬ ಖುಷಿಯಾಗಿತ್ತು. ಅವರು ಅದೇ ನೆನಪಿನಲ್ಲಿ ತಮ್ಮ ಮುಂದಿನ ದಿನಗಳನ್ನು ಕಳೆದರು. ಈ ಕಥೆಯ ನೀತಿ ಏನೆಂದರೆ, ಒಗ್ಗಟ್ಟಾಗಿದ್ದರೆ ಎಲ್ಲವೂ ಸುಲಭವಾಗಿ ಮಾಡಬಹುದು, ಯಾವ ಕೆಲಸವಾದರೂ ಕಷ್ಟವಾಗುವುದಿಲ್ಲ.